ಅಂದರೆ ಈ ಕಾಂಗ್ರೆಸ್ ಬಿಜೆಪಿಗೆ ಪರ್ಯಾಯ ಶಕ್ತಿಯಾಗಿ ನಾವು ಅಭ್ಯರ್ಥಿಯನ್ನ ಈಗ ನಿಲ್ಲಿಸಿದ್ದೀವಿ. ಅವ್ರನ್ನ ಗೆಲ್ಲಿಸ್ಕೊಳ್ಳುವಂಥ ಕೆಲಸಕ್ಕೆ ನಾವು ಈಗ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಬಿ ಜೆ ಪಿ ಕಡೆ ಏನು ಅವ್ರು ಹೋಗೋದಿಲ್ಲ. 99%, 1% ಯಾರೋ ಸ್ವಲ್ಪ ಆಸೆಗೋಸ್ಕರ ಹೋಗಿರೋ ಅಂಥವ್ರಿಗೂ ನಾವು ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದೀವಿ, ಇಲ್ಲ ಬನ್ನಿ, ನೀವು ಹೊರಗಡೆ ಬನ್ನಿ, ಸ್ವತಂತ್ರವಾದಂಥ ರಾಜಕಾರಣ ಮಾಡಬೇಕು ನಾವು ಅಂತ ಹೇಳ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ನವರು ದುಡ್ಡನವ್ರನ್ನ ದೊಡ್ಡವರು ಅಂತ ನೋಡಿ ಟಿಕೆಟ್ ಕೊಟ್ಟು ಅದು ಮುಸಲ್ಮಾನರಿಗೆ ಭಾಳ ಅವಮಾನ ಮಾಡಿದ್ದಾರೆ. ಜನರಲ್ಲಿ ನಮ್ಮ ಮನವಿ ಏನಂತ ಹೇಳಿದರೆ, ಯಾವುದೇ ದುಡ್ಡು ಕಾಸಿಗೆ ಆಗಲಿ ಮತ್ತೊಂದಕ್ಕಾಗಲಿ ಆಸೆಪಟ್ಟು ಓಟನ್ನು ಮಾರಾಟ ಮಾಡಬಾರ್ದು. ನೀವು ಶೆಡ್ಯೂಲ್ ಕಾಸ್ಟ್ ಅವ್ರು ಒಂದು 5,000 ನೀವು ಟರ್ನ್ ಹೊಡೆದ್ಬಿಟ್ರೆ ಕ್ಯಾಂಡಿಡೇಟ್ ಬಿದ್ದೋಗ್ಬಿಡ್ತಾರೆ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಏನು ಸಾಮಾನ್ಯ ಜನ ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದವರು, ತಳ ಸಮುದಾಯ ಇದ್ದಾರೆ, ಅವಕ್ಕೆಲ್ಲವಕ್ಕೂ ಕೂಡ ಅನ್ಯಾಯ ಮಾಡ್ತಲೇ ಬಂದಿದ್ದಾರೆ. ಕಾಂಗ್ರೆಸ್ ಬಂದರೆ ಒಂದು ಕುಟುಂಬ, ಬಿಜೆಪಿ ಬಂದರೆ ಒಂದು ಕುಟುಂಬ, ಹೀಗೆ ತಾವೇ ಪಾಳೆಗಾರಿಕೆಯ ರಾಜಕಾರಣವನ್ನು ಮುಂದುವರಿಸ್ತಕ್ಕಂಥ ಪದ್ಧತಿಗಳು ನಿಲ್ಲಬೇಕು. ಪ್ರಚಾರದ ಕೆಲಸ ಬರದಿಂದ ಸಾಗಿದೆ. ದಿನೇ ದಿನೇ ನಮ್ಮ ಪ್ರಚಾರ ಭಾಳ ಪ್ರಬಲ ಆಗ್ತಾ ಇದೆ. ಆ ದಿಕ್ಕಲ್ಲಿ ನಮ್ಮ ಅಭ್ಯರ್ಥಿ ನಾವು ಕೇವಲ ಅಲ್ಪಸಂಖ್ಯಾತ ಅಂತೇಳಿ ಪರಿಗಣಿಸೋದಿಲ್ಲ. ರಾಜ್ಯದ 3ನೇ ಶಕ್ತಿ ಅಂದರೆ ಈ ಕಾಂಗ್ರೆಸ್ ಬಿಜೆಪಿಗೆ ಪರ್ಯಾಯ ಶಕ್ತಿಯಾಗಿ ನಾವು ಅಭ್ಯರ್ಥಿಯನ್ನ ಈಗ ನಿಲ್ಲಿಸಿದ್ದೀವಿ. ಅವ್ರನ್ನ ಗೆಲ್ಲಿಸ್ಕೊಳ್ಳುವಂಥ ಕೆಲಸಕ್ಕೆ ನಾವು ಈಗ ತಯಾರಿಯನ್ನ ಮಾಡ್ತಾ ಇದ್ದೀವಿ. ಸರ್, ಈಗ 11 ಜನ ಅಭ್ಯರ್ಥಿಗಳು ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಸೊ ಇಲ್ಲಿ ಓಟ್ ವಿಭಾಗ ಆಗೋದಿಲ್ವಾ? ಹಾಗಾಗಿ ಲಾಸ್ ಆಗೋದ್ರೆ ಒಬ್ಬರನ್ನ ಕನ್ಸಾಲಿಡೇಟೆಡ್ ಮಾಡಿ ಒಬ್ಬರನ್ನ ನಿಲ್ಲಿಸ್ಬೋದಿತ್ತಲ್ಲ, ಒಟ್ಟಿಗೆ ಇದು ಮಾಡಿ. ಆ ದಿಕ್ಕಲ್ಲೂ ಕೆಲಸ ಆಗ್ತಾ ಇದೆ. ಈಗ ಇಬ್ರಾಹಿಂ ಅವ್ರನ್ನ ಕಳಿಸಿದ್ದೀವಿ. ಈಗ ಒಬ್ಬ ಕ್ಯಾಂಡಿಡೇಟು ಏನು ನಾಮಪತ್ರ ಸಲ್ಲಿಸಿದ್ದಾರೆ, ಅವರು ಈಗ ನಮ್ಮ ಅಭ್ಯರ್ಥಿ ಪರ ಕೆಲಸ ಮಾಡಲಿಕ್ಕೆ ಒಪ್ಪಿಸಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ದಿಕ್ಕಲ್ಲಿ ಇನ್ನು ಉಳಿದಂಥವ್ರನ್ನೂ ಕೂಡ ಚುನಾವಣಾ ಇನ್ನೂ ಸ್ವಲ್ಪ ದಿವಸ, 1-2 ದಿವಸದಲ್ಲಿ ಇನ್ನೂ ಹೆಚ್ಚು ಕೆಲಸ ಆಗುತ್ತೆ. ಆ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಮತಗಳಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಅಂದರೆ ಸಂಸತ್ನಲ್ಲಿ ಸ್ಥಾನದಲ್ಲಿ ಒಂದು 3 ಲಕ್ಷಕ್ಕೂ ಅಧಿಕ ಅಲ್ಪಸಂಖ್ಯಾತ ಮತಗಳಿದೆ. ಇವುಗಳನ್ನ ಒಂದು ಪ್ರಬಲ ಶಕ್ತಿಯನ್ನು ಗುರುತಿಸಲ್ಲಿ ಕಾಂಗ್ರೆಸ್ ಮೋಸ ಮಾಡಿದೆ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ? ಕಾಂಗ್ರೆಸ್ ಇವತ್ತಿಂದ ಮಾಡಿಲ್ಲ. ಅವರು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಏನು ಸಾಮಾನ್ಯ ಜನ ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಹಿಂದುಳಿದವರು, ತಳ ಸಮುದಾಯ ಇದ್ದಾರೆ, ಅವಕ್ಕೆಲ್ಲವಕ್ಕೂ ಕೂಡ ಅನ್ಯಾಯ ಮಾಡ್ತಲೇ ಬಂದಿದ್ದಾರೆ. ಇದೇ ಅನ್ಯಾಯ ಈಗ ಹೆಚ್ಚು ಮುಂದುವರೆದಿದೆ. ಆ ಕಾರಣಕ್ಕೆ ರಾಜ್ಯಕ್ಕೆ ಪ್ರಾಮಾಣಿಕ ಮತ್ತು ಭ್ರಷ್ಟಾಚಾರ ಮುಕ್ತ ಒಂದು ಪರ್ಯಾಯ ಶಕ್ತಿ ಬೇಕಂತೇಳಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸ ಯಶಸ್ವಿ ಆಗೋದಕ್ಕೆ ನಾವು ನಮ್ಮ ತಂಡಗಳು ಈಗ ಬೀದಿಗಿಳಿದಿವೆ. ಈಗ ಕೆಲವು ಕಾಂಗ್ರೆಸ್ನಲ್ಲೇ ಸುಮಾರು ವರ್ಷಗಳಿಂದ ದುಡಿದಿರುವಂತ ಸಾದಿಕ್ ಪೈಲ್ವಾನ್ ಅಂತ ನಾಯಕರು ಕೂಡ ಅವರನ್ನ ಮಣಿಸಿ ಹಿಂತೆಗೆಸಿಕೊಳ್ಳಲಾಯಿತು. ಸೊ ಈ ಮೂಲಕ ರಾಜ್ಯ ಮಟ್ಟದ ನಾಯಕರೇ ಬಂದು ಇಲ್ಲಿ ಸಂಧಾನ ಮಾಡಿ ಈ ಮೂಲಕ ಅಲ್ಪಸಂಖ್ಯಾತರನ್ನ ತುಳಿಲಿಕ್ಕೆ ಅಲ್ಪಸಂಖ್ಯಾತರನ್ನೇ ಬಳಸ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ? ನೋಡಿ, ಮತ್ಯಾರು ಬೇಕು ಹೇಳಿ? ಕಾಂಗ್ರೆಸ್ಸಿನ ತತ್ವ ಏನು, ಸಿದ್ಧಾಂತ ಏನು, ಏನು ಉಳ್ಕೊಂಡಿದೆ? ಈಗ ತತ್ವ ಸಿದ್ಧಾಂತಗಳೇ ಇಲ್ಲದೆ ಇರ್ತಕ್ಕಂಥ ಪಾರ್ಟಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ನಾಡಿಗೆ ಒಂದು ಶಕ್ತಿ ಬೇಕಾಗಿದೆ. ಅದು ಪ್ರಾಮಾಣಿಕತೆ, ನೈಜವಾದಂಥ ಸತ್ಯವನ್ನ ಹೇಳ್ತಕ್ಕಂಥ, ಆ ದಿಕ್ಕಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪರ್ಯಾಯ ಶಕ್ತಿ ಇವತ್ತು ಹುಟ್ಟಾಕಬೇಕಾಗಿದೆ. ಆ ದಿಕ್ಕಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದು ಬಹಳ ದೊಡ್ಡ ಶಕ್ತಿಯಾಗಿ 28 ಚುನಾವಣೆ ನಾವು ಈ ಕರ್ನಾಟಕದಲ್ಲಿ ಬದಲಾವಣೆಯನ್ನ ತರ್ತೀವಿ. ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಏನು ಶೂನ್ಯ ಅಂತ ಹೇಳ್ತಾ ಇದ್ದಾರೆ ಉತ್ತರಕ್ಕೆ ಹೋಲಿಸಿದ್ರೆ. ಆದ್ರೂ ಕೂಡ ಒಂದೇ ಕುಟುಂಬಕ್ಕೆ ಮತ್ತೆ ಅಧಿಕಾರಗಳು ದೊರೀತಾ ಇದ್ರೆ ಇಲ್ಲಿ ಜನಸಾಮಾನ್ಯರ ಹಿತಾಸಕ್ತಿನೂ ಇಲ್ವಾ ಅನ್ನೋದು ಪ್ರಶ್ನೆ ಎದ್ದಿದೆ. ಈಗ ನಾವು ಈಗಾಗಲೇ ದಕ್ಷಿಣದ ಕ್ಷೇತ್ರಗಳನ್ನ ಸುತ್ತಾಡಿ ಬಂದಿದ್ದೀವಿ. ಈಗ ಏನಾಗಿದೆ ಇಲ್ಲ ಅಂತ ಜನಸಾಮಾನ್ಯರೇ ಮಾತಾಡ್ತಾ ಇದ್ದಾರೆ. ಕೇವಲ ಸೀಮಿತ ಆಗಬಾರ್ದು, ಕುಟುಂಬ ರಾಜಕಾರಣಕ್ಕೆ ಸೀಮಿತ ಆಗಬಾರ್ದು, ಏಕಚಕ್ರಾಧಿಪತ್ಯಕ್ಕೆ ಸೀಮಿತ ಆಗಬಾರ್ದು. ಈ ಪಾಳೆಗಾರ ಪದ್ಧತಿಯ ರಾಜಕಾರಣ ಇದೆಯಲ್ಲ, ಇದು ಬಹಳ ಕೆಟ್ಟ.
ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಏನು ಸೇವೆ ಮಾಡ್ತಕ್ಕಂಥ ಸೇವಕರು ಬೇಕಾಗಿದೆಯೇ ಹೊರತು ಈಗ ಸೇವಕರ ಬದಲಿಗೆ ಪಾಳೆಗಾರರಾಗುವಂತ ಪದ್ಧತಿ ಪ್ರಜಾಪ್ರಭುತ್ವದಲ್ಲಿ ನಿರ್ಮಾಣ ಆಗ್ತಾ ಇದೆ. ಜಿಲ್ಲೆಗೆ ಒಂದೊಂದು ಕುಟುಂಬಗಳು, ಕಾಂಗ್ರೆಸ್ ಬಂದ್ರೆ ಒಂದು ಕುಟುಂಬ, ಬಿಜೆಪಿ ಬಂದ್ರೆ ಒಂದು ಕುಟುಂಬ, ಹೀಗೆ ತಾವೇ ಪಾಳೆಗಾರಿಕೆಯ ರಾಜಕಾರಣವನ್ನ ಮುಂದುವರಿಸ್ತಕ್ಕಂಥ ಪದ್ಧತಿಗಳು ನಿಲ್ಲಬೇಕು. ಪ್ರಜಾತಂತ್ರ, ಎಲ್ಲರಿಗೂ ಸಮಾನವಾದಂತ ನೀತಿಯನ್ನ ತರ್ತಕ್ಕಂಥ ರಾಜಕಾರಣ ಬೇಕಾಗಿದೆ. ಆ ದಿಕ್ಕಲ್ಲಿ ನಾವೆಲ್ಲ ಸಂಘಟನೆಗಳು, ಮಾರ್ಚಂದ್ರ ಮುನಿಯಪ್ಪ ಇರ್ಬೋದು, ನಮ್ಮ ಮೋಹನ್ ರಾಜ್ ಇರ್ಬೋದು, CM ಇಬ್ರಾಹಿಂ ಅವರು ಇರ್ಬೋದು, ಎಲ್ಲರೂ ಸೇರಿ ನಾವು ಒಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಈ ಬದಲಾವಣೆಯನ್ನ ನಾವು ತರ್ತೀವಿ. ನಾವೇನು ಪಕ್ಷೇತರ ಅನ್ನೋದಕ್ಕಿಂತ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಅಂತೇಳಿ ಕಳೆದ 2 ವರ್ಷಗಳಿಂದ ಇಡೀ ಕರ್ನಾಟಕದಲ್ಲಿ CM ಇಬ್ರಾಹಿಂ ಅವರು ಮತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನಾಯಕತ್ವದಲ್ಲಿ ನಾವು ಜನಜಾಗೃತಿ ಕೆಲಸವನ್ನು ಮಾಡಿದ್ದೀರಿ. ಜನತಾ ಪ್ರಣಾಳಿಕೆ ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೀರಿ. ಜನಗಳ ಮಧ್ಯೆ ನಾವು ಈ ಪರ್ಯಾಯವಾದಂಥ ಕರ್ನಾಟಕಕ್ಕೆ ಒಂದು ಪರ್ಯಾಯವಾದಂಥ ಶಕ್ತಿ ಆಗಬೇಕು ಅಂಥೇಳಿ ನಾವು ಕೆಲಸ ಮಾಡ್ತಾಯಿದ್ರೆ ಅದು ಬೆಂಬಲಿತ ಅಭ್ಯರ್ಥಿನ ಇವತ್ತು ಇಲ್ಲಿ ನಿಲ್ಲಿಸಿದ್ದೀರಿ. ಸೊ ಈಗ 11 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಬ್ಬ ಪ್ರಬಲ ಅಭ್ಯರ್ಥಿಯನ್ನ ದಾವಣಗೆರೆ ದಕ್ಷಿಣದಲ್ಲಿ ನಿಲ್ಲಿಸಲಿಕ್ಕೆ ಮುಸ್ಲಿಂ ಸಮುದಾಯಕ್ಕೆ ವಿಫಲ ಆಯ್ತಾ? ಇದು ಚುನಾವಣೆಯ ಮೇಲೆ ಪ್ರಭಾವ ಬೀರುತ್ತಾ? ಇಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ, ಹಾಗಾಗಿ 11 ಜನ ಕಂಟೆಸ್ಟ್ ಮಾಡಿದ್ರು. ಆದರೆ ನಮ್ಮ ಕ್ಯಾಂಡಿಡೇಟ್ ಇದ್ದಿರಲ್ಲ, ಇವತ್ತು ನಾವೆಲ್ಲರೂ ಇದ್ದೀರಿ. ಈಗ ಬೇರೆ ನೀವು 11 ಜನಗಳಿಂದ ಯಾರಿದ್ದಾರೆ ಪಾಪ, ಅವ್ರ ಹಿಂದೆ ಅವ್ರ ಅಪ್ಪನ, ಅವ್ರ ಹೆಂಡ್ತಿನ, ಅವ್ರ ತಂದೆನ, ತಾಯಿನೇ ಇರ್ತಾರೆ. ಆದರೆ ನಮ್ಮ ಕ್ಯಾಂಡಿಡೇಟ್ ಪರವಾಗಿ ಕೇಂದ್ರದ ಮಾಜಿ ಮಂತ್ರಿಗಳಿದ್ದಾರೆ, ಇಲ್ಲಿ ರೈತ ಸಂಘದ ಮುಖಂಡರಿದ್ದೀರಿ, ದಲಿತ ಚಳವಳಿ, RPI, ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ, ಇವೆಲ್ಲರೂ ಇದ್ದೀರಿ. ಹಾಗಾಗಿ ಇದಕ್ಕೊಂದು ಶಕ್ತಿ ಬಂದಿದೆ ಇಲ್ಲಿ. ಸೊ ಅದೇ ರೀತಿ ಈಗ ಕೇವಲ ಮುಸಲ್ಮಾನರ ಓಟುಗಳಿಂದನೇ ಕೆಲವು ಅಭ್ಯರ್ಥಿಗಳು ಗೆಲ್ಲಲಿಕ್ಕಾಗಲ್ಲ. ಸೊ ಬೇರೆ ಬೇರೆ ಸಮುದಾಯದ ಮತಗಳನ್ನ ಸೆಳೀಲಿಕ್ಕೆ ಏನಿದೆ ಕಾರ್ಯತಂತ್ರಗಳು? ಈಗ ಮುಸಲ್ಮಾನರಲ್ಲಿ 86,000 ಜನ ಇದ್ದಾರೆ ಅಂತಾರೆ. ಅದರಲ್ಲೊಂದು 60,000 ಓಟ್ ಆಗಿದ್ರೆ ಗೆದ್ದು ಬಿಡ್ತಾರೆ, ಬೇರೆ ಯಾರು ಓಟ್ಗಳು ಬೇಡ. ಆದರೆ ಅಲ್ಲಿ ಡಿವೈಡ್ ಮಾಡಿದಾರಲ್ಲ, ಈಗ ಶೆಡ್ಯೂಲ್ ಕಾಸ್ಟ್ ಅವರು SC STಗಳು ಒಂದು 38,000 ಇದ್ದಾರೆ, ಅವ್ರ ಓಟ್ಗಳು ಬರ್ತವೆ. ಈ ಬೇರೆ ನೀವೆಲ್ಲ ಮರಾಠರು ಅಥವಾ ಇನ್ನೂ ಇವರೆಲ್ಲ 2,000 3,000, ಜೈನರದೆಷ್ಟು 3,000 ಓಟ್ ಇದೆಯಪ್ಪ. ಹಂಗೆ ತೊಗೊಳಕ್ಕೆ ಹೋದರೆ ಇಲ್ಲಿ ರೈತ ಚಳುವಳಿಯಲ್ಲಿ ದಾವಣಗೆರೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಒಂದು 45 ಗ್ರಾಮಗಳಲ್ಲಿ ರೈತ ಸಂಘ ಬಲಡ್ಡಿರಾಗಿ ಉಳಿದಿದೆ. ಅಲ್ಲೇ ನೀವು ಜಾತಿಯನ್ನು ಎಲ್ಲ ಜಾತಿಯವರು ಅಲ್ಲಿದ್ದಾರೆ. ಆಮೇಲೆ ನಾವು ಏನಿದ್ದೀರಿ, ನಾವು ಎಕ್ಸ್ಪೆಷಲಿ SC ST ಕಾಲೋನಿಗಳನ್ನು, ಅದರಲ್ಲೂ SCಗಳು 38,000ದಲ್ಲಿ ಒಂದಷ್ಟು ಜನ ಎಸ್ಟಿಗಳನ್ನು ನಾವು ಟಚ್ ಮಾಡಿದ್ದೀರಿ. ನಮ್ಮಲ್ಲಿ ಡಾಕ್ಟರ್ KA ಓಬ್ಳೇಶ್ ಅಂತೇಳಿ ಅಡ್ವೊಕೇಟ್ ಇದ್ದಾರೆ, ಅವರು ST ಸಮುದಾಯದವರು. ಅವರು STದು ಜವಾಬ್ದಾರಿಗಳನ್ನು ತಗೊಂಡಿದ್ದಾರೆ. ನಾವು ಉಳಿದಂಗೆ ಈ ಅಸ್ಪೃಶ್ಯ ಸಮುದಾಯಗಳು ಏನಿದ್ದಾವೆ, ದಲಿತ ಸಮುದಾಯಗಳು ಏನಿದೆ, ಇವ್ರ ಮಧ್ಯದಲ್ಲಿ ಕುಳಿತು ಹೇಳ್ತಾ ಇದ್ದೀರಿ, ನಿಮಗೆ ಕಾಂಗ್ರೆಸ್ ಏನು ಒಳ್ಳೇದು ಮಾಡಿಲ್ಲಪ್ಪ, ಅಂಬೇಡ್ಕರ್ ಅವನ್ನ ಸೋಲಿಸ್ತಂಥವ್ರು, ಅವರು SC STಗಳಿಗೆ ಮೋಸ ಮಾಡಿದಂಥವ್ರು, ನೀವು ಬನ್ನಿ, ಅದನ್ನು ಬಿಟ್ಟು ಹೊರಗಡೆ ಬನ್ನಿ, ಕಾಂಗ್ರೆಸ್ಸನ್ನು ಬಿಟ್ಟು ಹೊರಗಡೆ ಬನ್ನಿ. ಯಾಕಂದರೆ ಶೆಡ್ಯೂಲ್ ಕಾಸ್ಟ್ ಅವ್ರು ಆಲ್ಮೋಸ್ಟ್ ಆಲ್ BJP ಕಡೆ ಏನು ಅವ್ರು ಹೋಗೋದಿಲ್ಲ. 99%, 1% ಯಾರೋ ಸ್ವಲ್ಪ ಆಸೆಗೋಸ್ಕರ ಹೋಗಿರೋ ಅಂಥವ್ರಿಗೂ ನಾವು ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದೀವಿ, ಇಲ್ಲ ಬನ್ನಿ, ನೀವು ಹೊರಗಡೆ ಬನ್ನಿ, ಸ್ವತಂತ್ರವಾದಂಥ ರಾಜಕಾರಣ ಮಾಡಬೇಕು ನಾವು ಅಂತ ಹೇಳ್ತಾ ಇದ್ದೀರಿ. ಸುಮಾರು 40 ವರ್ಷಗಳಿಂದ ಮುಸಲ್ಮಾನರು ಟಿಕೆಟ್ ಬೇಕು ಅಂತ ಅರ್ಜಿ ಹಾಕೊಂಡೇ ಬರ್ತಾ ಇದ್ದಾರೆ. ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಸುಮಾರು 85,000 ವೋಟರ್ಸ್ ಇದ್ದಾರೆ. ಹಾಗಾಗಿ ಇವತ್ತು ಶಾವನೂರು ಶಿವಶಂಕರಪ್ಪನವರು 50 ವರ್ಷಗಳ ಕಾಲ ರಾಜಕಾರಣ ಮಾಡಿ ಈ ಡಿಸ್ಟಿಕ್ನ ತಾಲೂಕಿದ್ದಾಗಿಂದ ಕಮಿಷನ್ ಇಟ್ಕೊಂಡಿದ್ದಾರೆ. ಅವರು 50 ವರ್ಷ ರಾಜ್ಯಭಾರ ಆಳಿದ್ದಾರೆ. ಮಗ 3ನೇ ಟೈಮ್ ಮಂತ್ರಿ, ಸೊಸೆ MP, ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ನವರು ದುಡ್ಡನವ್ರನ್ನ ದೊಡ್ಡವರು ಅಂತ ನೋಡಿ ಟಿಕೆಟ್ ಕೊಟ್ಟು ಅದು ಮುಸಲ್ಮಾನರಿಗೆ ಭಾಳ ಅವಮಾನ ಮಾಡಿದ್ದಾರೆ. ಹಾಗಾಗಿ ನಾವೀಗಾಗಲೇ ನಮ್ಮ CM ಇಬ್ರಾಹಿಂ ನೇತೃತ್ವದಲ್ಲಿ, ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನಾಯಕತ್ವದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ್ ಪಾರ್ಟಿ, ದಲಿತ ಸಂಘರ್ಷ ಸಮಿತಿಗಳು, ಈ ಥರ RPIಗಳೆಲ್ಲ ಒಟ್ಟಿಗೆ ಸೇರಿ ನಾವು ಇಡೀ 1 ವರ್ಷದಿಂದ 3ನೇ ಶಕ್ತಿ ಅಂತ ಹುಟ್ಟಾಕೊಂಡು ನವ ಕರ್ನಾಟಕ ಆಂದೋಲನ ವೇದಿಕೆ ಅಂತೇಳಿ 25 ಡಿಸ್ಟಿಕ್ನವ್ರು ಟೂರ್ ಮಾಡಿದ್ದೀವಿ. ಬರೋ ದಿನಗಳಲ್ಲಿ ಇಲ್ಲಿ ಒಂದು ಬದಲಾವಣೆ ತರಬೇಕಾಗಿದೆ. ಯಾಕಂದರೆ 85-90% ಎಲ್ಲರೂ ಕೂಡ ಅಸೆಂಬ್ಲಿಯಲ್ಲಿ ಯಾರು ಮಾತಾಡಲ್ಲ ಅಂಥವ್ರನ್ನ ಅಸೆಂಬ್ಲಿಗೆ ಜನ ಕಳಿಸ್ತಾ ಇದ್ದಾರೆ. ದಳ ಕೂಡ ಈಗಾಗಲೇ BJP ಕೊಟ್ಟು ಹೋಗಿರೋದ್ರಿಂದ ಒಂದು ಆಲ್ಟರ್ನೇಟಿವ್ ಬೇಕಂದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅಕಸ್ಮಾತಾಗಿ ಇದು ಚುನಾವಣೆ ಕೂಡ ಬಂದಿದೆ ಇವ್ರು ತೀರ್ಕೊಂಡ ಮೇಲೆ.
ಇಲ್ಲಿ ಕಾಂಗ್ರೆಸ್ಸು BJP ಎರಡನ್ನೂ ತಿರಸ್ಕರಿಸಬೇಕು ಅಂತ ಹೇಳಿ ನಾವೀಗಾಗಲೇ ನಮ್ಮ ಇಲ್ಲಿ ಭಾಳಷ್ಟು ಕಾರ್ಯಕರ್ತರಿದ್ದಾರೆ. ಆ ಕಾರ್ಯಕರ್ತರ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಏನು ಅದಿಲ್ ಭಾಷಾ ಅವರು ಏನಿದ್ದಾರೆ, ಅವರು ಕಾನೂನು ಪದವೀಧರರಿದ್ದಾರೆ, ಒಳ್ಳೆ ಕುಟುಂಬದವರು. ಹಿಂದೆ ಕಾಂಗ್ರೆಸ್ಸಲ್ಲ ಗೆದ್ಯಕ್ಕೆ ಆ ಕುಟುಂಬದವರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಕಾಂಚೀರಾಮ್ ಸಾಹೇಬರ ಒಂದು ಸಿದ್ಧಾಂತ ತತ್ವ ಇದೆ, ನೋಟ್ನವ್ರು ಸೋಲ್ಬೇಕು, ಓಟ್ನವ್ರು ಗೆಲ್ಲಬೇಕು, ಓಟು ನಮ್ಮದು, ರಾಜ್ಯ ನಿಮ್ಮದು, ನಡೆಯೋದಿಲ್ಲ ಅಂತ ಹೇಳಿ ಈ ಕುಟುಂಬದ ರಾಜಕಾರಣ ಕೂಡ ಜನರು ವಿರೋಧ ಮಾಡೋಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಈಗಾಗಲೇ ಅವ್ರನ್ನ ವಾಪಸ್ ತಗೊಬೇಕು ಅಂತೇಳಿ 2-3 ದಿನದಿಂದ ದೊಡ್ಡ ನಾಯಕರು ಬಂದವ್ರ ಮೇಲೆ ಭಾಳ ಒತ್ತಾಯ ಆಗ್ತಾ ಇದ್ದಾರೆ. ಅವರೆಲ್ಲೂ ಕೂಡ ಬೆಂಡ್ ಆಗಿಲ್ಲ. ಹಾಗಾಗಿ ಈ ದಕ್ಷಿಣದಿಂದನೇ ಕರ್ನಾಟಕಕ್ಕೆ ಒಂದು ಬದಲಾವಣೆಯ ಮುನ್ಸೂಚನೆ ಆಗಬೇಕು ಅಂತೇಳಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಈ ಏನಿವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ದಾರೆ, ಉಜ್ಜರು ಗುರುತುನೂರು, ಅವರೇ ಗೆದ್ದಿದ್ದಾರೆ. ಅದು ನಮ್ಮ ಈ ಒಂದು ಭರವಸೆ ಕೂಡ ಇದೆ. ಜನರಲ್ಲಿ ನಮ್ಮ ಮನವಿ ಏನಂತ ಹೇಳಿದರೆ, ಯಾವುದೇ ದುಡ್ಡು ಕಾಸಿಗೆ ಆಗಲಿ ಮತ್ತೊಂದಕ್ಕಾಗಲಿ ಆಸೆಪಟ್ಟು ಓಟನ್ನು ಮಾರಾಟ ಮಾಡಬಾರ್ದು. ಓಟನ್ನು ನಿಜವಾಗೂ ನಿಮ್ಗೆ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಸ್ವತಂತ್ರ ಅಭ್ಯರ್ಥಿ ಅವರಿಗೆ ಓಟ್ ಹಾಕ್ಬೇಕಂತ ಇದು ಉಜ್ಜರ ಗುರುತಿಗೆ ನಮ್ಮ ಕಳಕಳಿ ಮನವಿ. ಸರ್, ಈಗ ದಾವಣಗೆರೆ ಒಂದು ಉಪಚುನಾವಣೆಗೆ ಇಡೀ ರಾಜ್ಯದ ಆಡಳಿತವೇ ದಾವಣಗೆರೆಗೆ ಬಂದು ನಿಂತಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಎಲ್ಲ ಮಂತ್ರಿಮಂಡಲವೇ ಬಂದು ನಿಂತಿದೆ. ಸೊ ಇದು ಕಾಂಗ್ರೆಸ್ನ ವೈಫಲ್ಯ ಅನ್ಸುತ್ತೆ. ಕೇವಲ ಒಂದು ಚುನಾವಣೆ ಗೆಲ್ಲಿಕ್ಕೆ ಇಡೀ ಮಂತ್ರಿಮಂಡಲವೇ, ರಾಜ್ಯ ಸರ್ಕಾರವೇ ಬಂದು ನಿಂತಿರೋದು. ಏನ್ ಹೇಳ್ತೀರಾ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಪಕ್ಷ ದುರ್ಬಲ ಆಗ್ತಾ ಇದೆ ಅನ್ನೋದನ್ನ ಅದು ಎದ್ದು ತೋರಿಸ್ತಾ ಇದೆ. ಇಲ್ಲಿ ಚುನಾವಣೆ ನಡೀಬೇಕಾಗಿರ್ತಕ್ಕಂಥದ್ದು ಇಲ್ಲಿಯ ದಕ್ಷಿಣ ಮತಕ್ಷೇತ್ರದ ಮತದಾರರಿಗೆ ಹೊರತು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು, MLAಗಳು ಕಾಂಗ್ರೆಸ್ ಬಜೆಟ್ನೇ ಇಲ್ಲಿಗೆ ತಂದು ಇಲ್ಲಿ ಖರ್ಚು ಮಾಡ್ತಕ್ಕಂಥ ಪದ್ಧತಿಯನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ನಡಕ ಶುರುವಾಗಿದೆ. ಅವರು ಈ ತರದ ದಾರಿಯನ್ನ ಹಿಡಿದಿದ್ದಾರೆ. ಅದನ್ನ ಮೆಟ್ಟಿ ನಿಲ್ಬೇಕು ಅಂತೇಳಿ ನಾವೆಲ್ಲ ಮತದಾರರಿಗೆ ಮನವಿ ಮಾಡ್ತಾ ಇದ್ವಿ. ಅದನ್ನ ಯಶಸ್ವಿ ದಾರಿಗೆ ತಗೊಂಡೋಗ್ಲಿಕ್ಕೆ ನಾವೆಲ್ಲ ದುಡಿತೀವಿ. ಮಧ್ಯದಲ್ಲಿ ಒಬ್ಬೊಬ್ಬರು ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಹಿಂದೆ ಸರಿತಾ ಇದ್ದಾರೆ. ಈಗ ಖಾದರ್ ಆದಿಲ್ ಬಾಷಾ ಅವರ ಬಗ್ಗೆ ಹೇಗೆ? ಯಾಕಂದ್ರೆ ಇತ್ತೀಚೆಗೆ ನಡ್ಪಾಡವರು ಹೋಗಿದ್ರು, ಮತ್ತೆ ಬೇರೆ ಬೇರೆ ಮುಸ್ಲಿಂ ಮುಖಂಡರ ನಮಗೆ ಕರೆ ಬಂದಿದೆ ಹಿಂದೆ ಸರಿಲಿಕ್ಕೆ ಅಂತ ಖುದ್ದು ಅವರೇ ತಿಳಿಸಿದ್ರು. ಆದ್ರೂ ಕಣದಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ವಿಶ್ವಾಸ ಇದೆಯಾ? ಖಂಡಿತ ಇದೆ. ಯಾಕೆ ಅಂದ್ರೆ ಆತ ವಿದ್ಯಾವಂತ ಯುವಕ ಇದ್ದಾನೆ. ಆತನಿಗೆ ಶಾಸನ ಸಭೆಗೆ ಹೋಗ್ಲಿಕ್ಕೆ ಏನೇನು ತಯಾರಿಗಳು ಬೇಕೋ, ಆತನಿಗೆ ಯಾವ್ಯಾವ ಜ್ಞಾನ ಬೇಕೋ ಅದು ಎಲ್ಲದನ್ನು ಕೂಡ ನಮ್ಮ ಎಲ್ಲ ಸಂಘಟನೆಗಳು ಕೂಡ ಅವರಿಗೆ ತಯಾರಿಯನ್ನ ಮಾಡ್ತೇವೆ. ನಾಳೆ ದಿನಕ್ಕೆ ಆತ ಉತ್ತಮವಾದಂಥ ವಾಗ್ಮಿಯಾಗಿ ಶಾಸನ ಸಭೆಯನ್ನ ಪ್ರತಿನಿಧಿಸುವಂತ ತಾಕತ್ತು ಎಲ್ಲ ಚಳುವಳಿಗಳು ಆತನಿಗೆ ಕೊಡ್ತದೆ. ಹಾಗಾಗಿ ನಾವು ಉತ್ತಮವಾದಂಥ ಶಾಸಕನ ನಾವು ಆಯ್ಕೆ ಮಾಡೋದ್ರಲ್ಲಿ ನಾವು ಕೆಲಸ ಮಾಡ್ತೀವಿ. ಅಹಿಂದ ಅನ್ನೋದು ಸುಮ್ಮನೆ ಇವರು ಅಹಿಂದ ಅಂದರೆ ಬರೀ ಏನು ಕುರುಬರು ಮಾತ್ರನೇನಾ? ಅಲ್ಲಿ ದಲಿತರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಮೇಜರ್ ದಕ್ಷಿಣಕ್ಕೆ ನೀವು ಬಂದರೆ ಇಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥದ್ದು ಮುಸಲ್ಮಾನರ ಓಟ್ಗಳು ಮತ್ತು ಶೆಡ್ಯೂಲ್ ಕಾಸ್ಟ್ ಓಟು. ನೀವು ಶೆಡ್ಯೂಲ್ ಕಾಸ್ಟ್ ಅವ್ರು ಒಂದು 5,000 ನೀವು ಟರ್ನ್ ಹೊಡೆದ್ಬಿಟ್ರೆ ಕ್ಯಾಂಡಿಡೇಟ್ ಬಿದ್ದೋಗ್ಬಿಡ್ತಾರೆ. ಇಂಥ ಕೆಲಸನ ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ದೀರಿ ನಾವು ಇಲ್ಲೇ ಕ್ಯಾಂಪೇನ್ ಮಾಡಿದ್ದೀರಿ, ಇಲ್ಲೇ ಉಳ್ಕೊಂಡಿದ್ದೀರಿ, ಪ್ರತಿ ಕಾಲೋನಿಗೆ ಹೋಗ್ತೀರಿ, ಪ್ರತಿ ಮನೆಗೆ ಹೋಗ್ತೀರಿ, ಪ್ರತಿ ಲೀಡ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಮ್ಗೆ ಇಷ್ಟು ವರ್ಷಗಳ ಕಾಲ ಮೋಸ ಮಾಡಿರ್ತಕ್ಕಂಥವ್ರು ಇವರು. ಇನ್ನೂ ಮೋಸಕ್ಕೆ ನಾವು ಬೀಳಬಾರ್ದು. ಇವತ್ತೂ ಅಹಿಂದ ಹೆಸರ ಮೇಲೆ ಮೋಸ ಮಾಡ್ತಾ ಅದು ಅಹಿಂದ ಅಂತ ಹೇಳೋದೇ ಬೋಗಸ್ಸು. ಅದನ್ನು ಹೇಳಿ ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಸತ್ಯವನ್ನು ಹೇಳಿ, ಇಲ್ಲ ಇವತ್ತು ಮುಸಲ್ಮಾನರಾಗಿರ್ಬೋದು, ದಲಿತರಾಗಿರ್ಬೋದು, ರೈತರಾಗಿರ್ಬೋದು, ದುಡಿಯುವ, ಯಾಕಂದರೆ ಹಿಂದೆ ಇಲ್ಲಿ ಕಮ್ಯುನಿಸ್ಟು ಪಂಪಾಪತಿ ಇದ್ದರು. 89 MLA ಅವ್ರದ್ದು ನಾನು ಅವಾಗ ಬಂದಿದ್ದೆ. ನಾನು ಕಾರ್ಮಿಕ ಚಳುವಳಿ ಎಲ್ಲ ಮುಗಿಸ್ಬಿಟ್ರಲ್ಲ ಕಾಂಗ್ರೆಸ್ನವರು. ಖಾಸಗೀಕರಣ ಮಾಡಿ ಎಲ್ಲ ಯಾರ್ಯಾರು ಬೇಕು ಶಾಮನೂರು ಶಿವಶಂಕರಪ್ಪನವರು ಎಲ್ಲವನ್ನ ಪರ್ಚೇಸ್ ಮಾಡಿದ್ರು. ಒಂದಷ್ಟೆಲ್ಲ ಮಿಲ್ಗಳು ಎಲ್ಲಿದೆ ಇವತ್ತು? ಬಟ್ಟೆ ಮಿಲ್ಗಳು ಎಲ್ಲಿದೆ? ಒಂದು ಕಾಲದಲ್ಲಿ ಕಾಟನ್ ಅಂತಂದರೆ ದಾವಣಗೆರೆ, ಇವತ್ತು ಒಂದೂ ಇಲ್ಲ ಇಲ್ಲಿ. ಇಂಥ ಸ್ಥಿತಿ ಬಂದ. ಅದಕ್ಕೆ ಯಾರು ಕಾರಣ ಅಂದರೆ ಇವರೇ, ಶಾಮನೂರು ಶಿವಶಂಕರಪ್ಪನವರೇ. ಈ ಏನು ದಾವಣಗೆರೆ ಜಿಲ್ಲೆ ಹಾಳಾಗೋದಕ್ಕೆ, ಕಾರ್ಮಿಕರು ಹಾಳಾಗೋದಕ್ಕೆ ಇವರೇ ಕಾರಣ. ಆ ಕಾರಣಕ್ಕೆ ಅಷ್ಟಕ್ಕಾದರೂ ನೀವು ಹೊರಗಡೆ ಬನ್ನಿ ಅಂತ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸರ್, ಈಗ ಕಾಂಗ್ರೆಸ್ ಮೊದಲಿಂದಲೂ ಅಹಿಂದ, ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊಂಡು ಬಂದಿದೆ. ಸೊ ಹಾಗಾದರೆ ಇತ್ತೀಚಿನ ದಿನಗಳಲ್ಲಿ ಮುಸಲ್ಮಾನರ ಕೂಗಿ ಎದ್ದಿದ್ದು ದಾವಣಗೆರೆ ದಕ್ಷಿಣದಲ್ಲಿ ಕೊಡಬೇಕಂತ ಇದನ್ನು ಗುರುತಿಸುವಲ್ಲಿ
ಮತ್ತೆ ಅಹಿಂದಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡುವಲ್ಲಿ ಕಾಂಗ್ರೆಸ್ ವಿಫಲ ಆಗ್ತಾ ಇದೆಯಾ ಅನ್ಸುತ್ತೆ ಇತ್ತೀಚೆಗೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಸೇರಿಕೊಂಡು. ಅಲ್ಲ, ಅದು ಆಯಿಂದ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನ ಹೆಸರಲ್ಲಿ ಪರಿಷ್ಠ ಜಾತಿ ವರ್ಗ, ಹಿಂದುಳಿದ ವರ್ಗ, ಧಾರ್ಮಿಕ ಅಲ್ಪಸಂಖ್ಯಾತರ ಓಟ್ಗಳು ತಗೊಂಡು ಮೋಸ ಮಾಡ್ಕೊಂಡೇ ದೇಶದಾಗ ಬಂದದ್ದು 50 ವರ್ಷ. ಹಾಗಾಗಿ ಆಯಿಂದ ಹೆಸರಲ್ಲಿ ಸಿದ್ದರಾಮಯ್ಯನ ಹೆಸರಲ್ಲಿ ಓಟ್ ಬೇಕು, ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಇಡೀ ದೇಶದಲ್ಲಿ ಚುನಾವಣೆ ನಡೆಸೋಕ್ಕೆ ನೋಟ್ ಬೇಕು ಅವರಿಗೆ. ಹಾಗಾಗಿ ಅವರು ಮುಸಲ್ಮಾನರಿಗೂ ಮೋಸ ಮಾಡಿದ್ದಾರೆ, ಇಲ್ಲಿ ದಲಿತರಿಗೂ ಕೂಡ ಸುಮಾರು 30 ವರ್ಷದಿಂದ ಸಿ ಎಮ್ ಮಾಡ್ತೀವಿ ಅಂತ 2 ಕೋಟಿ ಜನ SC/STಗಳಿದ್ದಾರೆ. ಇಲ್ಲಿ ಒಂದು ತಿಂಗಳು ಕೂಡ ಅವ್ರಿಗೆ ಯಾರಿಗೂ ಸಿ ಎಮ್ ಮಾಡಿಲ್ಲ. ಬಸಲಿಂಗಪ್ಪನಿಗೆ ಹೇಳಿದ್ರು ಮೋಸ ಮಾಡಿದ್ರು, ಖರ್ಗೆ ಹೇಳಿದ್ರು ಮೋಸ ಮಾಡಿದ್ರು, ರಂಗನಾಥ್ಗೆ ಹೇಳಿದ್ರು ಮೋಸ ಮಾಡಿದರು. ಪರಮೇಶ್ವರ್ ನೇತೃತ್ವದಲ್ಲೇ ಸರ್ಕಾರ ಬಂತು 2013 ಅವಾಗ ಕೂಡ ಅವರಿಗೆ ಮಾಡಲಿಲ್ಲ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಮೋಸಗಾರ ಪಕ್ಷ ಅಂತೇಳಿ ಈಗಾಗಲೇ ರುಜುವಾತಾಗಿಬಿಟ್ಟಿದೆ. ಅದೇನೋ 5 ಗ್ಯಾರಂಟಿ, ಸಂವಿಧಾನ ಚೇಂಜ್ ಮಾಡಿಬಿಡ್ತಾರೆ, BJP ಒಂದು ಅಪಪ್ರಚಾರಗಳನ್ನು ಮಾಡಿ ಈ ಸಾರಿ ಕಾಂಗ್ರೆಸ್ ಬಂದಿದೆ. ಸಿದ್ದರಾಮಯ್ಯನಲ್ಲೂ ಕೂಡ ಹಿಂದೆ ಇದ್ದ ಸಿ ಎಮ್ಗಿದ್ದಂಥ ವಾಯ್ಸ್ ಸಿದ್ದರಾಮಯ್ಯನಿಗೆ ಈಗಿಲ್ಲ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನ ಕೂಡ ಆಯಿಂದ ಸಮುದಾಯಕ್ಕೆ ಸಂಬಂಧಪಟ್ಟರು ಯಾರಿಗೂ ಕೂಡ ನ್ಯಾಯ ಕೊಡ್ಸೋಕೆ ಅವ್ರ ಕೈಯಲ್ಲಿ ಆಗಲ್ಲ. ಅವ್ರದ್ದು ಕೂಡ ಅವ್ರ ಮಗ ಅವ್ರ ಮೊಮ್ಮಗಂದು ಮನಸ್ಸ ಇಟ್ಕೊಂಡು ಪಾಪ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ನಂಬಿಕೆ ಹೋಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಕೂಡ ಭಾಳ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪಟ್ಟಣ ಪಂಚಾಯತ್ಗಳಿಗೆಲ್ಲ ನಾವು ಒಟ್ಟಿಗೆ ಸೀರಿಯಸ್ ಓದ್ತಾ ಇದ್ದೀವಿ. ಇಲ್ಲಿ ಕೂಡ ಬದಲಾವಣೆ ಆಗ್ತದೆ. ಭಾಳ ಜನಕ್ಕೆ ಕನ್ಫ್ಯೂಸ್ ಮಾಡಾಕಿದ್ದಾರೆ. ಈ ಕಾಂಗ್ರೆಸ್ನಿಂದನೇ ಹುಟ್ಟಿದ್ದು BJP. 77ರಲ್ಲಿ ಕಾಂಗ್ರೆಸ್ಸಿನ ಒಂದು ಗುಂಪು ಬಂದು ಜನತಾ ಪಾರ್ಟಿ ಮಾಡ್ಕೊಂಡ್ರು. 79ರಲ್ಲಿ ಇನ್ನೊಂದು ಗುಂಪು ಹೊರಗಡೆ ಬಂದು BJP ಮಾಡ್ಕೊಂಡ್ರು. 86ರಲ್ಲಿ ಇನ್ನೊಂದು ಗುಂಪು ಹೊರಗಡೆ ಬಂದು ದಳ ಎಸ್ಸು, ಸಮಾಜವಾದಿ, RJD ಇಂಥವೆಲ್ಲ ಮಾಡ್ಕೊಂಡ್ರು. ಕಾಂಗ್ರೆಸ್ಗೂ BJPಗೆ ಏನೂ ಡಿಫ್ರೆನ್ಸ್ ಇಲ್ಲ. ಇವರು ನಿಮ್ಮ ಪರವಾಗಿದ್ದೀವಿ ಅಂತಾರೆ, ಇವು ನಮ್ಗೆ ಏನೂ ಕೂಡ ಮಾಡಲ್ಲ ಇವರು. ಇವಾಗ STP TSP ಫಂಡನ್ನು ತಗೊಂಡೋಗಿ 5 ಗ್ಯಾರಂಟಿಗಳಿಗೆ ಒಂದು ಸಾರಿ 27,000 ಕೋಟಿ ತಗೊಂಡವ್ರೆ. ಈಗ 15,000 ಕೋಟಿ ರೆಡಿ ಮಾಡಿದ್ದಾರೆ. ಆ ಥರ ಉತ್ತರ ಪ್ರದೇಶ, ಬಿಹಾರ ಬಿಟ್ಟರೆ ನಂಬರ್ 1ರಲ್ಲಿದೆ ಅಟ್ರಾಸಿಟಿ ಎಲ್ಲಿ ಕರ್ನಾಟಕದಲ್ಲಿ. ನೀವು ಯಾವುದೇ ತಾಲೂಕು, ಯಾವುದೇ AC ಆಫೀಸ್ಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇವತ್ತು ಸುಮಾರು ಬೋರ್ಡ್ಗಳು ಮಾಡಿದ್ದಾರೆ. ಆ ಬೋರ್ಡ್ಗಳಲ್ಲಿ SC/ST ಬ್ಯಾಕ್ವರ್ಡ್ ಮೈನಾರಿಟಿ ಬೋರ್ಡ್ಗಳಲ್ಲಿ ಒಂದು ಕನಿಷ್ಠ ಒಂದು ಕೋಟಿ ರೂಪಾಯಿ ಕೂಡ ದುಡ್ಡಿಲ್ಲ. ಆ ಸಣ್ಣ ಪುಟ್ಟ ಕೊಟ್ಟಿದ್ದ ಆಫೀಸರ್ಗಳು ತಿನ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಹಂಗಾಗಿ ಈ ಸಮುದಾಯಗಳಿಗೆ ಮೋಸ ಮಾಡದೆ ಇದು ಕಾಂಗ್ರೆಸ್ನ ವೃತ್ತಿಯಾಗಿದೆ. ಅದರಿಂದ ಜನದಲ್ಲಿ ಜಾಗೃತಿ ಬರ್ತದೆ, ಇವತ್ತು ಬದಲಾವಣೆ ಆಗ್ತದೆ. ಹೇಗಿದೆ ಸರ್ ಆದಿಲ್ ಪಾಷಾ ಅವರ ಚುನಾವಣಾ? ಇಲ್ಲ, ಭಾಳ ಚೆನ್ನಾಗಿದೆ. ಎಲ್ಲ ಬಡವರು, ಮಧ್ಯಮ ವರ್ಗದವರೇನೆ ಒಂದೊಂದು ಕಡೆಗೆ 1,000, 2,000, 3,000 ಜನ ಸೇರ್ತಾ ಇದ್ದಾರೆ. ಎಲ್ಲ ಕ್ಷೇತ್ರವೆಲ್ಲ ಸುತ್ತಾಡಿ ಅವ್ರು ಮಾಡ್ತಾವ್ರೆ. ಈ ನಾವೆಲ್ಲ ಕೂಡ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ, ದಲಿತ ಸಂಘರ್ಷ ಸಮಿತಿ, RPI, ರೈತ ಸಂಘ, ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಕೂಡ ನಾವು ಟೀಮ್ ಮಾಡಿ ಅವ್ರ ಹಳ್ಳಿಗಳಲ್ಲಿ ಹೋಗಿ, ಟೌನಲ್ಲಿ ಹೋಗಿ ಮತದಾರರಿಗೆ ಒಂದು ರೀತಿಯ ಸರಿಯಾದ ರೀತಿ ತಿಳುವಳಿಕೆ ಕೊಟ್ಟು ಮತವನ್ನು ಹಾಕೋ ರೀತಿ ಕೆಲಸ ನಡೀತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.